ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಾಯಿ, ಎಲ್ಲ ರಥಗಳ ಹಾಗೆ ಸಾವು ಒಂದು ರಥನಮ್ಮ. ಉಪವಾಸ ಇದ್ದು ಸಾವನ್ನ ಪಡ್ಕೋತಿ. ಅದು ಪಡ್ಕೊಳ್ಳೋದಲ್ಲ, ಪಾಪನ ಸುತ್ಕೊಳ್ಳೋದು. ವಿಷಯ ತಿಳಿದ್ಮೇಲೆ ಮನೇಲಿ ಯಾರು ಊಟ ಮಾಡಿಲ್ಲ. ನೀವು ಬಂದು ಪ್ರಸಾದ ಸೇವನೆ ಮಾಡೋವರೆಗೂ ಮನೇಲಿ ಯಾರು ಅನ್ನ ನೀರು ಮುಟ್ಟಲ್ಲ. ಶ್ರೀಹರಿ, ನನಗೋಸ್ಕರ ನೀವೆಲ್ಲ ಯಾಕಮ್ಮ ಉಪವಾಸ ಇರ್ತೀರ? ನಿಮ್ಮನ್ನ ಉಪವಾಸ ಇಟ್ಟು ನಾವು ಹೊಟ್ಟೆ ತುಂಬ ತಿಂದ್ರೆ ಆ ಶ್ರೀಹರಿ ಮೆಚ್ತಾನ? ಅವ್ರಿದ್ದಿದ್ರೆ ಸರಿಯಾಗಿ ಬುದ್ಧಿ ಹೇಳಿರೋರು. ಪಾಪ ನಮ್ಮ ತಿಮ್ಮಣ್ಣ, ಅವನಿಗೆ ಬದುಕು ಆಸೆ ತುಂಬ ಇತ್ತು. ಆ ದೇವರು ನನ್ನ ಆಯಸ್ಸನ್ನೆಲ್ಲ ಅವನಿಗೆ ಕೊಡಬಾರ್ದಿತ್ತೆ. ಹಾಗೆಲ್ಲ ಒಬ್ರ ಆಯಸ್ಸನ್ನ ಇನ್ನೊಬ್ರು ಕೊಡೋ ಹಾಗಿದ್ರೆ ನನ್ನ ಆಯಸ್ಸನ್ನೇ ಕೊಟ್ಟು ಅವ್ರನ್ನ ಬದುಕಿಸ್ಕೋತಿದ್ದೆ. ನೋಡಿ, ನೀವು ಬರೋವರೆಗೂ ನಾವಿಲ್ಲಿಂದ ಕದಲೋದಿಲ್ಲ. ಅಪ್ಪಣೆ ಗುರುಗಳೇ, ಹಾಗೆ ಆಗಲಿ. ಶ್ರೀಹರಿ, ದೀರ್ಘಾಯುಷ್ಮಾನ್ ಭವ. ಶ್ರೀಹರಿ, ಶ್ರೀಹರಿ, ಮೂಲರಾಮ ನಿಮ್ಮ ಆಯಸ್ಸನ್ನು ವೃದ್ಧಿಸ್ಲಿ. ಕ್ಷೇಮವೇ ತಾಯಿ? ತಮ್ಮ ಕರುಣೆಯಿಂದ ಕ್ಷೇಮವಾಗಿದ್ದೀನಿ ಗುರುಗಳೇ. ನಿಮ್ಮ ಕೃಪಾ ದೃಷ್ಟಿ ನನ್ನ ಮೇಲೆ ಬೀಳ್ದೆ ಹೋಗಿದ್ರೆ ಜೊತೆಗೆ ಈ ದೇಹ ಅಗ್ನಿ ಸುಟ್ಟು ಬೂದಿ ಆಗಿರೋದು. ಎಲ್ಲವೂ ಮೂಲರಾಮನ ಇಚ್ಛೆ ತಾಯಿ. ಸತ್ಯವಂತರ ಸಂತತಿ ಸಮೃದ್ಧಿಯಾಗಬೇಕು ಎನ್ನುವುದೇ ನಮ್ಮ ಆಶಯ. ನಿಮ್ಮ ಸುರಕ್ಷೆಯಲ್ಲಿ ನನ್ನ ಕೃಪೆಗಿಂತಲೂ ವೆಂಕಟನಾಥನ ಶ್ರಮವೇ ಹೆಚ್ಚು. ಹೌದು ಗುರುಪಾದರೆ, ನಾನು ಸಾವಿನ ಅಂಚಿಗೆ ಹೋದಾಗೆಲ್ಲ ಮಿಂಚಿನ ಹಾಗೆ ಬಂದು ನನಗೆ ಪುನರ್ಜನ್ಮ ನೀಡಿದ ಪುಣ್ಯಾತ್ಮ ವೆಂಕಟನಾಥ. ಅದೆಷ್ಟು ಪ್ರೀತಿ, ಎಂಥ ಸಂಸ್ಕಾರ! 3 ದಿನದಲ್ಲಿ ನನ್ನ ಮಗನಾಗ್ಬಿಟ್ಟ ಈ ಮಹಾನುಭಾವ. ಎಲ್ಲ ಗುರುಗಳ ಕೃಪೆ ಅಮ್ಮ. ನಿಮ್ಮ ಸೇವೆ ಮಾಡೋ ಅವಕಾಶ ಕಲ್ಪಿಸಿಕೊಟ್ಟವರು ಗುರುಗಳು. ವೆಂಕಟನಾಥ, ನಿನ್ನ ಈ ಸದ್ಗುಣ ವಿನಯವೇ ಗುರುಗಳ ಕೃಪಾ ಕಟಾಕ್ಷಕ್ಕೆ ಕಾರಣ. ನಿನ್ನಿಂದ ಈ ಮಠಕ್ಕೆ ಒಂದು ಶೋಭೆ. ಗುರು ಸಾನ್ನಿಧ್ಯದ ಈ ಸೇವಾ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ. ಸೇವೆಯೇ ನಿನ್ನ ಸಂಕಲ್ಪ ಆಗುವ ಕಾಲ ಮುಂದೆ ಇದೆ ವೆಂಕಟನಾಥ. ಈಗ ತಮ್ಮ ಇಚ್ಛೆಯನ್ನು ತಿಳಿಸಿದರೆ ಅದಕ್ಕೆ ತಕ್ಕ ಏರ್ಪಾಡನ್ನು ನಾವು ಮಾಡುತ್ತೇವೆ. ನಾವು ಕಾಲದಿಂದಲೂ ಮಠಕ್ಕೆ ಶ್ರದ್ಧೆಯಿಂದ ನಡ್ಕೊಂಡು ಬಂದವರು. ನಿಮಗೆ ತಿಳಿದಿರೋ ಹಾಗೆ ನನ್ನ ಪತಿ ತೀರ್ಥಯಾತ್ರೆಗೆ ಹೋದ್ಮೇಲೆ ನಾನು ಒಂಟಿ ಆಗೋದೆ. ಬಂದು ಹೋಗೋ ಬಂದು ಬಳಗಕ್ಕೆಲ್ಲ ನನ್ನ ಆಸ್ತಿಯ ಮೇಲೆ ಕಣ್ಣು. ಅದರಿಂದ ಜಿಗುಪ್ಸೆಗೊಂಡ ನಾನು ಹಿರಿಯರ ಸನ್ಮಾರ್ಗದಲ್ಲಿ ಗಳಿಸಿದ ಆಸ್ತಿನ ದುರ್ವಿನಿಯೋಗ ಆಗಬಾರ್ದು ಅಂತ ಮಠಕ್ಕೆ ದಾರೆ ಎರಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಅಂತ ದೂರದ ಸಂಬಂಧಿಯಾದ ಗಜೇಂದ್ರ ಆಚಾರ್ಯರ ಜೊತೆ ಚರ್ಚೆ ಮಾಡಿದೆ. ಅದೇ ನಾ ಮಾಡಿದ ತಪ್ಪು. ಆತ ಏನೆಲ್ಲ ಮಾಡ್ದ ಅನ್ನೋದು ಸನ್ನಿಧಾನಕ್ಕೆ ಆಗಲೇ ಅರಿವಾಗಿದೆ. ನನ್ನ ಸಮಸ್ತ ಆಸ್ತಿಯನ್ನು ತಮ್ಮ ಪಾದಕ್ಕೆ ಸಮರ್ಪಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ. ಹಾಗೆ ತಾವು ಒಪ್ಪಿದ್ರೆ ಮಠದಲ್ಲಿ ಕೈಲಾದ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ನೆರಳಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಠದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಶೇಷಾಯುಷ್ಯವನ್ನು ಕಳಿಬೇಕು ಅಂತ ಬಯಕೆ. ಗುರುಗಳು ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಆಗಲಿ ವೆಂಕಟನಾಥ. ಇದು ನನ್ನ ಆಸ್ತಿಯ ಪತ್ರಗಳು, ಮನೆ ಪೆಟಾರಿ ಬೀಗದ ಕೈಗಳು. ತಾವು ಒಪ್ಪಿಸ್ಕೋಬೇಕು.
ಮಠದ ಮೇಲೆ ನೀವಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಸಂಪತ್ತು ದೀನ ದಲಿತರ ಏಳಿಗೆಗೆ ಸದ್ವಿನಿಯೋಗ ಆಗುತ್ತೆ ಅಂತ ನಿಮಗೆ ನಾನು ಆಶ್ವಾಸನೆ ಕೊಡ್ತೀನಿ. ನಿಮ್ಮ ವಾಸಕ್ಕೆ ತಕ್ಕ ವ್ಯವಸ್ಥೆ ಆಗುತ್ತೆ. ನೀವಿಲ್ಲಿ ನಿಶ್ಚಿಂತೆಯಿಂದ ಇರಬಹುದು. ವಿಶ್ವನಾಥ, ಈ ತಾಯಿ ಇನ್ನು ಮುಂದೆ ಈ ಮಠದಲ್ಲೇ ಇರ್ತಾರೆ. ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡು. ವೆಂಕಟನಾಥ, ನಿನ್ನೊಂದಿಗೆ ಕೆಲವು ವಿಚಾರಗಳನ್ನು ಮಾತಾಡಬೇಕಾಗಿದೆ. ಸಮಯ ಬಂದಾಗ ಕರೆಸ್ತೀನಿ, ಬಂದು ಹೋಗು. ತಮ್ಮ ಚಿತ್ತ ಗುರುಗಳೇ. ಹಾಗೆ ಮಠದಲ್ಲಿರುವಾಗ ಸತ್ಯವತಿಯವರತ್ತ ಗಮನ ವಹಿಸು. ಸೇಡಿನ ಶೇಷ ಇನ್ನೂ ಮಠದಲ್ಲಿ ಉಳಿದುಕೊಂಡಿದೆ. ನಮ್ಮ ಸಂವಿಧಾನದಲ್ಲಿ ಅವರಿಗೆ ಯಾವ ತೊಂದರೆಯೂ ಆಗಬಾರ್ದು. ಅಪ್ಪಣೆ ಗುರುಗಳೇ. ಶ್ರೀಹರಿ. ಶ್ರೀಹರಿ. ಈ ಮಠಕ್ಕೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ, ನನಗೊಂದು ಗೊತ್ತಾಗ್ತಿಲ್ಲ. ಆಗಿದ್ಮೇಲೆ ಈ ಸ್ಥಾನದಲ್ಲಿ ನಾನು ಯಾಕಿರ್ಬೇಕು? ಯಾಕಿರ್ಬೇಕು? ನಾನಲ್ಲ ಗುರುವೇ, ಎಲ್ಲರೂ ಇದೇ ಪ್ರಶ್ನೆ ಕೇಳ್ತಿದ್ದಾರೆ. ಏನದು ಗೋವಿಂದ? ಎಲ್ಲರೂ ಮಠ ಬಿಟ್ಟು ಹೋದ್ರು, ಆದ್ರೆ ಈ ಭೋಗೇಂದ್ರ ಆಚಾರ್ಯರು ಯಾಕೆ ಇನ್ನೂ ಈ ಮಠ ಬಿಟ್ಟು ಹೋಗಿಲ್ಲ ಅಂತ ಕೇಳ್ತಿದ್ದಾರೆ ಗುರುವೇ. ಈಗೂ ಕೇಳ್ತಾರ ಗೋವಿಂದ? ಎಲ್ಲ ಆ ವೆಂಕಟನಾಥನ ಕುತಂತ್ರದಿಂದ ಆಗಿದ್ದು. ಅವನಿಂದಾಗಿ ನನಗೆ ಬರೀ ಸೋಲ್ ಮೇಲೆ ಸೋಲು. ಏನೇ ಆಗ್ಲಿ, ಆ ಸತ್ಯವತಿ ಅಮ್ಮನ ವಿಷಯದಲ್ಲಿ ನಿಮ್ಗೆ ಸೋಲ್ ಆಗ್ಬಾರ್ದಿತ್ತು. ಇದೆಲ್ಲ ಆಗಿದ್ದು ಆ ವೆಂಕಟನಾಥನಿಂದ. ಒಟ್ನಲ್ಲಿ ಅವನೇ ನಮ್ಮ ಪಾಲಿಗೆ ಮುಳ್ಳಾಗ್ಬಿಟ್ಟಿದ್ದಾನೆ. ನಿಲ್ಲಿ. ಯಾರಮ್ಮ ನೀವು? ನಾನೊಬ್ಳು ದಿಕ್ಕು ದೆಸೆ ಇಲ್ದಿರೋಳು. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ವಯಸ್ಸಾಯ್ತು, ನಿಲ್ಲೋದಿಕ್ಕೆ ನೆಲೆ ಇಲ್ಲ. ಅದಕ್ಕೆ ಈ ಮಠದಲ್ಲಿ ಆಶ್ರಯ ಕೇಳ್ಕೊಂಡು ಬಂದೆ. ಇನ್ನು ಮುಂದೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇಲ್ಲೇ ಇರ್ತೀನಿ. ಆಹಾ, ವಿದ್ಯಾಪೀಠ ಹೋಗಿ ವೃದ್ಧಾಶ್ರಮ ಆಯ್ತಲ್ಲ ಗೋವಿಂದ. ಯಾರಾದ್ರೂ ಕಷ್ಟ ಅಂತ ಬಂದ್ರೆ ನಮ್ಮ ಗುರುಗಳ ಮನಸ್ಸು ಕರ್ಗೋಗುತ್ತೆ. ಎಂದೋ ಮುಂದೋ ನೋಡೋದಿಲ್ಲ, ಏನಿಲ್ಲ. ಮಠದಲ್ಲಿ ಉಳ್ಕೊಳ್ಳೋಕೆ ಜಾಗ ಕೊಟ್ಕೊತಾರೆ. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಸತ್ಯವತಿ ಅಂತ. ನೀವು ಸತ್ಯಮ್ಮ ಅಂತ ಕರಿಬೋದು.